ಬೆಂಗಳೂರಿನಲ್ಲಿ ಮಳೆ ಅಬ್ಬರಿಸುತ್ತಿದೆ. ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲ್ ಬಳಿ ಧಾರಾಕಾರ ಮಳೆಗೆ ಹೆದ್ದಾರಿ ಕೆರೆಯಂತಾಗಿದ್ದು, ಬೆಂಗಳೂರು ಚೆನ್ನೈ ಹೆದ್ದಾರಿಯ ವೀರಸಂದ್ರ ಸಿಗ್ನಲ್ನಲ್ಲಿ 4 ರಿಂದ 5 ಅಡಿಗಳಷ್ಟು ಮಳೆ ನೀರು ನಿಂತು ಸವಾರರು ಪರದಾಡುವಂತಾಯಿತು. ನೀರಿನಲ್ಲಿ ಹೋಗಲಾಗದೆ ಬೈಕ್, ಕಾರು, ಆಟೋಗಳು ಕೆಟ್ಟು ನಿಲ್ಲುತ್ತಿದ್ದವು. ಇತ್ತ ಮಲ್ಲೇಶ್ವರಂ, ಮಂತ್ರಿಮಾಲ್, ಮೆಜೆಸ್ಟಿಕ್ ಸುತ್ತಮುತ್ತ ಜೋರು ಮಳೆಯಾಗಿದೆ. ರಸ್ತೆಯಲ್ಲಿ ಹೊಳೆಯಂತೆ ಮಳೆ ನೀರು ಹರಿದು ವಾಹನ ಸವಾರರು ಪರದಾಡುವಂತಾಗಿತ್ತು. ಇನ್ನು ಸಚಿವರ ಸರ್ಕಾರಿ ಬಂಗಲೆಗಳಿಗೂ ಜಲಕಂಟಕ ಎದುರಾಗಿದೆ. ಸಚಿವ ಜಮೀರ್, ಸ್ಪೀಕರ್ ಖಾದರ್ ನಿವಾಸಕ್ಕೂ ಮಳೆ ನೀರು ನುಗ್ಗಿದೆ. 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ನ ಮುಂಭಾಗದ ರಸ್ತೆ ತುಂಬೆಲ್ಲ ಮಳೆ ನೀರು ನಿಂತಿದೆ. ವೈಟ್ಫೀಲ್ಡ್ನಲ್ಲಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಜಲಾವೃತವಾಗಿದೆ. ಬೆಂಗಳೂರಿನ ಮಹಾಮಳೆಗೆ ತಗ್ಗು ಪ್ರದೇಶಗಳಲ್ಲಿ ಜಲಾವೃತವಾಗಿರೋದು, ನೀರಿನಿಂದ ವಾಹನ ಸವಾರರು ಪರದಾಟವನ್ನು ಅನುಭವಿಸುತ್ತಿದ್ದಾರೆ. ಬೆಂಗಳೂರಿನ ಸ್ಯಾಂಕಿ ರಸ್ತೆಯಲ್ಲಂತೂ ಹೇಳ್ತಿರೋದು, ಯಾಕಂತ ಹೇಳಿದ್ರೆ ಏರ್ಪೋರ್ಟ್ ರಸ್ತೆ ಸಾಕಷ್ಟು ನೀರು ನಿಂತಿದೆ. ಅದು ಕೂಡ 7 ಮಿನಿಸ್ಟರ್ ಕ್ವಾರ್ಟರ್ಸ್ ಏನಿದೆ, ಆ ಕ್ವಾರ್ಟರ್ಸ್ನ ಮುಂಭಾಗದಲ್ಲಿ ಸಾಕಷ್ಟು ನೀರಿನಿಂದ ಅವಘಡವಾಗಿರೋದು. ನಾವೀಗ ತೋರಿಸ್ತಿರೋ ದೃಶ್ಯ ಏನಿದೆ, ಇದು ಸಚಿವರ ನಿವಾಸಕ್ಕೂ ಕೂಡ ಜಲಕಂಟಕ ಎದುರಾಗಿರೋದು. ಇದೀಗ ಸಚಿವ ಜಮೀರ್ ಅಹಮದ್ ಖಾನ್ ರವರ ನಿವಾಸದ ಮುಂಭಾಗವನ್ನು ಗಮನಿಸ್ಬೋದು ನೀವು, ಯಾವ ರೀತಿಯಾಗಿ ರಸ್ತೆಯಲ್ಲಿ ನೀರು ನಿಂತಿದೆ ಅಂತೇಳಿ. ಇನ್ನು ಅವರ ಸರ್ಕಾರಿ ನಿವಾಸದ ಒಳಗೂ ಕೂಡ ಈ ಮಳೆ ನೀರು ನುಗ್ಗಿರುವ ಬಗ್ಗೆ ಗೊತ್ತಾಗ್ತಿದೆ. ಸಾಕಷ್ಟು ನೀರು ನುಗ್ಗಿದೆ. ಇದಾದ ಬಳಿಕ ಸಚಿವರ ಜಮೀರ್ ಅವರ ಪಕ್ಕದ ಮನೆ, ಸ್ಪೀಕರ್ ಅವರ ನಿವಾಸ ಏನಿದೆ, ಆ ಮುಂಭಾಗದ ರಸ್ತೆ ಕೂಡ ಸಾಕಷ್ಟು ಜಲಾವೃತವಾಗಿರೋದು. ಈ ದೃಶ್ಯಗಳನ್ನೆಲ್ಲ ಕೂಡ ಗಮನಿಸ್ಬೋದು. ಈ ಒಂದು ಜಲಕಂಟಕದಿಂದ ಇದೀಗ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿರೋದು ರಸ್ತೆಯಲ್ಲಿ. ಇನ್ನೂ ಕೂಡ ಮಳೆ ನಿಂತರೂ ಕೂಡ ರಸ್ತೆಯಲ್ಲಿನ ನೀರೇನಿದೆ ಇದು ಕರಗಿಲ್ಲ. ಸಾಕಷ್ಟು ನೀರು ಇನ್ನೂ ಕೂಡ ರಸ್ತೆಯಲ್ಲಿ ಹಾಗೆ ನಿಂತಿದೆ. ಹೀಗಾಗಿ ಇದು 100 ಮೀಟರ್ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಇಲ್ಲಿನ ಸ್ಥಳೀಯರೊಬ್ಬರು ಹೇಳ್ತಿದ್ರು, ಸರ್ ಮಳೆ ಬಂದಾಗೆಲ್ಲ ಇದೇ ಪರಿಸ್ಥಿತಿ, ಪಾಪ ವಾಹನ ಸವಾರರು ಸಂಚಾರವನ್ನು ಮಾಡೋದಕ್ಕಾಗೋದಿಲ್ಲ. ರಸ್ತೆಯಲ್ಲಿ ನೀರು ನಿಂತಹ ಬಳಿಕ ಆಟೋಮೆಟಿಕ್ ಆಗಿ ನೀರು ಹೆಚ್ಚಾದಂತಹ ಸಂದರ್ಭದಲ್ಲಿ ಸರ್ಕಾರಿ ನಿವಾಸಗಳೇನಿದ್ದಾವೆ ಅದರ ಒಳಗೂ ಕೂಡ ನೀರು ನುಗ್ಗುತ್ತೆ ಅಂತೇಳಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ರೀತಿಯಾದಂತಹ ಅವಘಡ ಆಗುತ್ತೆ ಅಂತ ಹೇಳಿದ್ರು ಕೂಡ BBMP ಇದನ್ನು ಸರಿಪಡಿಸುವ ಕೆಲಸವನ್ನು ಮಾಡಲಾಗಿಲ್ಲ. ಸಚಿವರ ನಿವಾಸ, ಸ್ಪೀಕರ್ ಅವರ ನಿವಾಸ, ಈ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಇದೇ ರೀತಿಯಾದಂತಹ ಚಿತ್ರಣ ಇರೋದು, ಇದನ್ನು ಗಮನಿಸಬಹುದು. ಇದೀಗ ಸ್ಪೀಕರ್ ಅವರ ನಿವಾಸದ ಮುಂಭಾಗವನ್ನು ಸಹ ನಾವು ತೋರಿಸ್ತೀವಿ. ಇದು ಸ್ಪೀಕರ್ UT ಖಾದರ್ ಅವರ ನಿವಾಸ. ಆ ನಿವಾಸದ ಮುಂಭಾಗದಲ್ಲೂ ಕೂಡ ಇದೀಗ ಮಳೆ ನೀರಿನಿಂದ ಆವೃತವಾಗಿದೆ. ಅದನ್ನು ನೋಡಬಹುದು ಯಾವ ರೀತಿಯಾಗಿ ಸಂಕಿ ರಸ್ತೆಯಲ್ಲಿ ನೀರು ನಿಂತಿದೆ ಅಂತೇಳಿ. ಎಕ್ಸಾಕ್ಟ್ ಇದು ಗಲ್ಫ್ ಕೋರ್ಸ್ ಏನಿದೆ ಅದರ ಮುಂಭಾಗ ಸಾಕಷ್ಟು ನೀರು ನಿಂತಿದೆ. ಇದೇ ನೀರಿನಲ್ಲಿ ವಾಹನ ಸವಾರರು ಕಷ್ಟಪಟ್ಟು ಚಲಿಸುವಂತಹ ಸ್ಥಿತಿ ಇರೋದು. ಸುಮಾರು 100-200 ಮೀಟ್ರು ಇಡೀ ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ಹೀಗಾಗಿಯೇ ಈ ಒಂದು ಸಿಗ್ನಲ್ ಇದೆಯಲ್ಲ, ಇದು ಟ್ರಾಫಿಕ್ ಜಾಮ್, ಇದು ಅಪ್ ಟು ವಿನ್ಸರ್ ಮ್ಯಾನರ್ವರೆಗೂ ಕೂಡ ಈ ಒಂದು ಟ್ರಾಫಿಕ್ ಜಾಮ್ ನಿಂತಿರೋದು. ಕಾರಣ ಇಲ್ಲಿ ವೆಹಿಕಲ್ಗಳ ಮೂವ್ಮೆಂಟ್ ಏನಿದೆ ಇದು ಸರಾಗವಾಗಿ ಆಗ್ತಿಲ್ಲ. ಮಳೆ ನಿಂತರೂ ಕೂಡ ಈ ಒಂದು ನೀರೇನಿದೆ ಇದು ಕರಗ್ತಿಲ್ಲ. ಹೀಗಾಗಿ ಸಂಬಂಧಪಟ್ಟಂಥವರು ಪ್ರತಿ ಬಾರಿ ಮಳೆ ಬಂದಾಗ ಇದೇ ರೀತಿ ಆಗುತ್ತೆ ಅಂತ ಹೇಳಿದ್ರು ಕೂಡ ಸರಿಪಡಿಸುವ ಕೆಲಸವನ್ನು ಮಾಡ್ತಿಲ್ಲ ಅಂತೇಳಿ ಸ್ಥಳೀಯರು ಅಳಲನ್ನು ತೋಡ್ಕೊಳ್ತಿರೋದು. ಈ ಒಂದು ಮಳೆ ನೀರಿನ ಕಂಟಕ ಏನಿದೆ ಅದು ಸಚಿವರನ್ನು ಕೂಡ ಬಿಟ್ಟಿಲ್ಲ, ಅವರ ಮನೆಗಳಿಗೂ ಕೂಡ ನೀರು ನುಗ್ಗಿರೋದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.